ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 2 ದಿನದ ವ್ಲಾಗ್ ಆಗಿರುತ್ತೆ. January 8th ನೈಟ್ ಹಾಗೂ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ವ್ಲಾಗ್ ಮಾಡಿದ್ದೀನಿ. January 8th ನಂದು ಮತ್ತು ನನ್ನ ತಮ್ಮಂದು ಬರ್ತ್ಡೇ ಇತ್ತು. ಹಾಗಾಗಿ ನೈಟ್ ಡಿನ್ನರ್ಗೆ ಅಂತ ಎಲ್ಲರೂ ಹೊರಗಡೆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇವಾಗ ತುಂಬ ಚಳಿ ಇರೋದ್ರಿಂದ ಮಕ್ಕಳು ಕರ್ಕೊಂಡು ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಒಂದು ಮತ್ಸ್ಯದರ್ಶಿನಿ ಅಂತ ಹೋಟೆಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ನಾವು ತುಂಬ ಸರಿ ಹೋಗಿದ್ದೀವಿ. ಇಲ್ಲಿನ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀರು ದೋಸೆ ಮತ್ತು ಫಿಶ್ ರೆಸಿಪಿಗಳು ತುಂಬ ಫೇಮಸ್ ಇರುತ್ತೆ. ಹಾಗಾಗಿ ನಾವು ಕೂಡ ನೀರು ದೋಸೆ ಮತ್ತು ಬೋನ್ಲೆಸ್ ಫಿಶ್ ಗೀ ರೋಸ್ಟ್ನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಚಿಕನ್ ಗ್ರಿಲ್, ಬಿರಿಯಾನಿ ಮತ್ತು ಫಿಶ್ ಕಬಾಬ್ನು ಕೂಡ ಆರ್ಡರ್ ಮಾಡಿದ್ವಿ. ಎಲ್ಲದ್ರದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟ ಮುಗಿಸಿ ಮನೆಗೆ ಬಂದಮೇಲೆ ನನ್ನ ತಮ್ಮ ಒಂದು ಕೇಕ್ ತಂದಿದ್ದ. ಫ್ಯಾಮಿಲಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಗೆ ಪೇರೆಂಟ್ಸ್ ಬರ್ತ್ಡೇ ಅಂದರೆ ತುಂಬಾ ಖುಷಿ ಇರುತ್ತೆ ಅಲ್ವಾ. ಮಕ್ಕಳಾಗೇ ನಾವು ಕೂಡ ಕೇಕ್ ಕಟ್ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ನನ್ನ ಮಗಳು ಅಷ್ಟೇ, ಪ್ರತಿ ವರ್ಷ ಹೀಗೇ ಅವ್ರ ಅಪ್ಪನ ಹತ್ರ ಕೇಕ್ ತರ್ಸೋಕ್ಕೆ ಹೇಳಿ ಕೇಕ್ ಕಟ್ ಮಾಡಿಸ್ತಾಳೆ. ಮಕ್ಕಳು ಖುಷಿ ಮುಂದೆ ಇನ್ನೇನಿದೆ ಅಲ್ವಾ, ಅವ್ರ ಖುಷಿನೇ ನಮಗೆ ಸ್ಪೆಷಲ್ ಅನಿಸುತ್ತೆ. ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿಂದು ಜೊತೆಗೆ ಸ್ಪ್ರೈಟ್ ಕುಡಿದು ಇವತ್ತಿನ ಡೇನ ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ಮಕ್ಕಳು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಹಾಗೆ ನಾನಿಲ್ಲಿ ಇವರು ಡ್ಯಾನ್ಸ್ ಮಾಡ್ತಿರೋ ಸಾಂಗ್ ವಾಲ್ಯೂಮ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಬೇರೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಈ ರೀತಿ ಸಾಂಗ್ಸ್ ಪ್ಲೇ ಆದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಸಾಂಗ್ ವಾಲ್ಯೂಮ್ನ ಕಡಿಮೆ ಮಾಡಿ ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಮುದ್ದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ. ಅಲ್ಲಿ ಹೇಳ್ಕೊಟ್ಟಿರೋ ಡ್ಯಾನ್ಸ್ನ ಡೈಲಿ ರಾತ್ರಿ ಊಟ ಆದಮೇಲೆ ಸಾಂಗ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆವಾಗ ಈ ಚಿನ್ನಮ್ಮ ಬಂದು ಅವಳು ಮಾಡೋ ಸ್ಟೆಪ್ಸ್ನ ಕಾಪಿ ಮಾಡಿ ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಡೈಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ. ಕಿಚನ್ಗೆ ಬಂದ ಮೇಲೆ ಫಸ್ಟ್ ಹಾಲು ಕಾಯೋಕೆ ಇಟ್ಬಿಟ್ಟು ಒಂದು ಕಡೆ ನೀರು ಕಾಯೋಕ್ಕೆ ಇಡ್ತೀನಿ. ನಾನು ರಾತ್ರಿನೇ ಒಂದು ಗ್ಲಾಸ್ ನೀರಿಗೆ 2 ಸ್ಪೂನ್ ಚಿಯಾ ಸೀಡ್ ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೆ. ಇವತ್ತಿನ ನನ್ನ ಡ್ರಿಂಕ್ಗೆ ಚಿಯಾ ಸೀಡ್ ವಾಟರ್ನ ಕುಡಿತಿದ್ದೀನಿ. ರಾತ್ರಿ ಊಟಕ್ಕೆ ಫಿಶ್ಶು, ಚಿಕನ್ ಎಲ್ಲ ತಿಂದಿದ್ದರಿಂದ ಅದು ನಮ್ಮ ಬಾಡಿನ ಓವರ್ ಹೀಟ್ ಮಾಡುತ್ತೆ. ಆ ಟೈಮಲ್ಲಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ರೀತಿ ಚಿಯಾ ಸೀಡ್ ತೊಗೊಳ್ಳೋದ್ರಿಂದ ನಮ್ಮ ಬಾಡಿ ತಂಪಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಜಾಸ್ತಿ ನಾರಿನಂಶ ಇರೋದ್ರಿಂದ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ಉತ್ತಮ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ. ಇದನ್ನು ನಾವು ಸಲಾಡ್ಗಳ ಮೇಲೆ ಹಾಕ್ಕೊಂಡು ಕೂಡ ತಿನ್ಬೋದು. ಮತ್ತು ಫ್ರೂಟ್ ಸ್ಮೂದಿ ಮಾಡಿಕೊಂಡು ಅದರಲ್ಲಿ ಚಿಯಾ ಸೀಡನ್ನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಚಿಯಾ ಸೀಡನ್ನ ಈ ರೀತಿ ನೀರು ಕುಡಿಯೋದ್ರಿಂದ ಅಥವಾ ನಮ್ಮ ಆಹಾರದಲ್ಲಿ ಚಿಯಾ ಸೀಡನ್ನ ಬಳಸ್ಕೊಳ್ಳೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಅಪಾಯವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತಲೇ ಹೇಳ್ತಾರೆ. ಹಾಗಾಗಿ ಇದನ್ನು ಡಯಟ್ ಮಾಡೋರು ಅತಿ ಹೆಚ್ಚು ಅವರ ಊಟದಲ್ಲಿ ಬಳಸ್ಕೊಳ್ತಾರೆ. ಇವತ್ತಿನ ತಿಂಡಿಗೆ ರಾಗಿ ದೋಸೆ ಮತ್ತು ಹೆಸರು ಕಾಳು ತರಕಾರಿಗಳನ್ನ ಬಳಸ್ಕೊಂಡು ಒಂದು ಗ್ರೇವಿನ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ರಾತ್ರಿನೇ ಹೆಸರು ಕಾಳನ್ನ ನೆನೆಸಿ ಇಟ್ಟಿದ್ದೆ. ಇವಾಗ ತರಕಾರಿ ಎಲ್ಲನೂ ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ತರಕಾರಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಕಾಯ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ, ಕಟ್ ಮಾಡಿರೋ ತರಕಾರಿ ಹಾಗೆ ನೆನೆಸಿಟ್ಟಿರೋ ಹೆಸರು ಕಾಳನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೀನಿ.
ಅದನ್ನು ಫ್ರೈ ಮಾಡೋದಕ್ಕೆ ಬಿಟ್ಟು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಹಾಗೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ 1 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2ರಿಂದ 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ತರಕಾರಿ ಮತ್ತು ಹೆಸರು ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕಿವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ಜೊತೆಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ 1ರಿಂದ 2 ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ಇಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದಕ್ಕೆ ಸ್ವೀಟ್ ಕಾರ್ನ್ನ ಬೇಯಿಸ್ಕೊಳ್ಬೇಕು. ಹಾಗಾಗಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ಅದರೊಳಗೆ ಸ್ಟೀಮರ್ ಇಟ್ಕೊಳ್ತಿದ್ದೀನಿ. ಇವಾಗ ಅದಕ್ಕೆ ಬಿಡಿಸ್ಕೊಂಡಿರೋ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಒಂದು ಲಿಡ್ ಮುಚ್ಚಿ ಸ್ಟೀಮ್ ಆಗೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ರಾಗಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆಗೆ ಒಂದು ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಬೌಲಷ್ಟು ರವೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ರವೆ ಹಾಕಿರೋ ಬೌಲು ರಾಗಿ ಹಿಟ್ಟು ಹಾಕಿದ್ದು ಬೌಲ್ಗಿನ್ನ ಚಿಕ್ಕದಿದೆ. ಹಾಗಾಗಿ ರವೆನ ಫುಲ್ ಬೌಲ್ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ದೋಸೆ ಹಿಟ್ಟು ಆದಷ್ಟು ಸ್ವಲ್ಪ ತೆಳುವಾಗೇ ಇರಬೇಕು. ಯಾಕಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ರವೆ ನೆಂದು ದೋಸೆ ಹಿಟ್ಟು ಸರಿಯಾದ ಹದಕ್ಕೆ ಬರುತ್ತೆ. ನೀವು ನೋಡ್ತಿರೋ ಹಾಗೆ ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ಇವಾಗ ಇಲ್ಲಿ ಸಲಾಡ್ ಮಾಡೋದಕ್ಕೆ ಅಂತ ಕ್ಯಾರೆಟ್, ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಮ್ಮ ದಿನನಿತ್ಯದ ಊಟದಲ್ಲಿ ಅಟ್ಲೀಸ್ಟ್ 1 ಟೈಮ್ ಆದರೂ ಹಸಿ ತರಕಾರಿನ ಬಳಸ್ಕೊಂಡು ಈ ರೀತಿ ಸಲಾಡ್ ಥರ ಇಲ್ಲಾಂದರೆ ಹಾಗೆ ತರಕಾರಿನ ಊಟದ ಜೊತೆ ಸೈಡಲ್ಲಿ ಇಟ್ಕೊಂಡಾದರೂ ತಿನ್ನಬೇಕು. ಈ ಸ್ವೀಟ್ ಕಾರ್ನಲ್ಲಿ ಫೈಬರ್ ಅಂಶ ಜಾಸ್ತಿ ಇದ್ದು ಇದು ನಮ್ಮ ಕಣ್ಣುಗಳು ಮತ್ತು ಜೀರ್ಣಾಂಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿರುವ ಫೈಬರ್ ಸಹಾಯದಿಂದ ಮಲಬದ್ಧತೆಯನ್ನು ಕೂಡ ನಿವಾರಿಸಬಹುದು. ಸ್ವೀಟ್ ಕಾರ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಉತ್ತಮವಾಗಿದ್ದು ಇದು ಹೃದಯ ಆರೋಗ್ಯಕ್ಕೂ ಕೂಡ ಪ್ರಯೋಜನವಾಗಿರುತ್ತದೆ. ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನ ತರಕಾರಿನ ಬಳಸೋದ್ರಿಂದ ನಮ್ಮ ಹೆಲ್ತಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುತ್ತೆ. ಇವಾಗ ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿ ಬೆಂದಿದೆ. ಒಂದು 5ರಿಂದ 10 ನಿಮಿಷ ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಮತ್ತು ಸೌತೆಕಾಯಿ ಜೊತೆಗೆ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಸ್ವೀಟ್ ಕಾರ್ನ್ ಮೊದಲೇ ಸ್ವೀಟ್ ಇದೆ, ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಹಾಗೆ ಹೆಲ್ತಿಯಾಗಿರೋ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ. ಇದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ನಾವು ಸ್ನ್ಯಾಕ್ಸ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಬೋದು. ಹಾಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ರುಚಿಯಾಗಿರುತ್ತೆ.
ಹಾಗೆ ಡಯಟ್ ಫಾಲೋ ಮಾಡ್ತಿರೋರು ಇದನ್ನು ಮಾರ್ನಿಂಗ್ ಒಂದು ಬೌಲ್ ಫುಲ್ ಬ್ರೇಕ್ಫಾಸ್ಟ್ ರೀತಿಯೂ ತೊಗೊಳ್ಬೋದು. ಎಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ಕೊನೆಯದಾಗಿ ದೋಸೆ ಮಾಡ್ಕೊಳ್ತಿದ್ದೀನಿ. ದೋಸೆ ಹಿಟ್ಟು ನೋಡ್ತಿರೋ ಹಾಗೆ ಇವಾಗ ಸರಿಯಾದ ಹದದಲ್ಲಿ ಬಂದಿದೆ. ದೋಸೆ ಹಿಟ್ಟು ಈ ಹದ ಇದ್ದರೆ ತವಾ ಮೇಲೆ ದೋಸೆನ ಸರಿಯಾಗಿ ಹಾಕ್ಕೊಳ್ಬೋದು, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ದೋಸೆನ ಈ ರೀತಿ ತೆಳುವಾಗಿ ತವಾ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರಿಸ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ರಾಗಿ ದೋಸೆ ಕೂಡ ರೆಡಿ ಆಗುತ್ತೆ. ಇಲ್ಲಿ ಹೆಸರುಕಾಳು ಗ್ರೇವಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಇವಾಗ ನನ್ನ ಮಗಳು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಿದ್ದೀನಿ. ದೋಸೆ, ಸ್ವಲ್ಪ ಗ್ರೇವಿ ಜೊತೆಗೆ ಶಾರ್ಟ್ ಬ್ರೇಕ್ಗೆ ಸ್ವೀಟ್ ಕಾರ್ನ್ ಸಲಾಡ್ನ ಪ್ಯಾಕ್ ಮಾಡ್ತಿದ್ದೀನಿ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದರೆ ಊಟ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾರೆ, ವಾಪಸ್ ತರಲ್ಲ. ನೀವು ನೋಡ್ತಿರೋ ಹಾಗೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಲಂಚ್ ಬಾಕ್ಸ್. ಈ ರೀತಿ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಇವಾಗ ನನ್ನ ಮಗಳು ಮನೇಲಿ ತಿನ್ನೋದಕ್ಕೆ ಅವಳ ಪ್ಲೇಟ್ನ ರೆಡಿ ಮಾಡ್ತಿದ್ದೀನಿ. ಮನೇಲಿ ತಿನ್ನೋದಕ್ಕೂ ಅಷ್ಟೇ ಬಾಕ್ಸಿಗೆ ಏನು ಹಾಕಿದ್ದೆ ಅದನ್ನೇ ಕೊಡ್ತಿದ್ದೀನಿ ಇವತ್ತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸ್ಕೂಲಿಗೆ ಹೋಗೋಕ್ಕೆ ನನ್ನ ಮಗಳು ಕೂಡ ರೆಡಿಯಾಗಿ ಇದ್ಲು. ಇವಾಗ ಅವಳಿಗೂ ತಿಂಡಿ ತಿನ್ನೋದಕ್ಕೆ ಕೊಟ್ಟು ತಿಂಡಿ ತಿಂದಾದಮೇಲೆ ಸ್ಕೂಲಿಗೆ ಹೊರಟಳು. ಇವ್ರ ಜೊತೆ ಇವತ್ತು ಪಾಪುನು ಕೂಡ ಹೋಗಿದ್ಲು. ಅವಳನ್ನು ಸ್ಕೂಲಿಂದ ಡ್ರಾಪ್ ಮಾಡಿ ಬರೋ ಅಷ್ಟರಲ್ಲಿ ನಾನು ಮನೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ರೆಡಿ ಮಾಡಿದ್ದೆ. ಇದು ಗುರುವಾರ ಆಗಿದ್ದರಿಂದ ನನ್ನ ಹಸ್ಬೆಂಡೇ ಇವತ್ತು ಪೂಜೆ ಮಾಡಿದರು. ನಾನು ಪೂಜೆ ಮಾಡೋ ಆಗಿರಲಿಲ್ಲ, ಹಾಗಾಗಿ ಅವರು ಆಫೀಸ್ಗೆ ಹೋಗೋ ಅಷ್ಟರಲ್ಲೇ ಇವತ್ತು ಪೂಜೆ ಕೆಲಸ ಎಲ್ಲ ಆಗೋಗಿತ್ತು. ಜೊತೆಗೆ ಮನೆ ಕೆಲಸನೂ ಕೂಡ ಬೇಗನೆ ಆಯಿತು. ಅವರು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅವ್ರಿಗೂ ತಿಂಡಿ ಪ್ಲೇಟ್ ರೆಡಿ ಮಾಡ್ತಿದ್ದೀನಿ. ಅವರು ಕೂಡ ಇವಾಗ ತಿಂಡಿ ತಿಂದಾದಮೇಲೆ ಆಫೀಸ್ಗೆ ಹೊರಟರು. ಆಮೇಲೆ ಪಾಪುಗೂ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಮತ್ತೆ ಪಾತ್ರೆ ತೊಳಿ, ಅಡುಗೆ ಮನೆ ಕ್ಲೀನ್ ಮಾಡು, ಸ್ನಾನ ಮಾಡಿಸು ಪಾಪುಗೆ ಅಂತ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು 2 ದಿನದ ವ್ಲಾಗ್. ಹಾಗೆ ನಂದು ಮಾರ್ನಿಂಗ್ ರೂಟೀನ್ ಈ ಥರ ಇತ್ತು ಅವತ್ತು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಲವರು. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗಿ ನಾನು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.